ಕಾರಲ್ಲಿ ಹೋದಂಥ ಸಂದರ್ಭದಲ್ಲಿ ಸ್ಪಂದನನೇ ಎಲಿಮಿನೇಟ್ ಆಗಿದ್ದಾರೆ ಅಂತ ಸಾಕಷ್ಟು ಜನ ಅನ್ಕೋತಿರ್ತಾರೆ. ಬಟ್ ಅಲ್ಲಿ ಮಾಳು ಅವರಾಗಿಂದ ರಕ್ಷಿತಾ ಅವ್ರು ತುಂಬ ಭಾವುಕರಾಗ್ತಾರೆ ನೀವು ವಾಪಸ್ ಹೋಗದೆ ಇರುವಾಗ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರಕ್ಷಿತನ ಬಗ್ಗೆ ರಕ್ಷಿತನ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮುಗ್ಧ ಕಲ್ಮಶ ಇಲ್ಲದ ಕಳಸದ ಒಂದು ಅವಳು ದೊಡ್ಡವಳಾಗಿದ್ರೂ ಒಂದು ಮಗುವಿನ ಥರ ಮನಸ್ಸಾಗ್ಯದ. ಯಾಕಂದ್ರೆ ಎಲ್ಲರನ್ನೂ ಪ್ರತಿಯೊಬ್ಬರನ್ನೂ ಹಚ್ಕೊಳಂಗಿಲ್ಲ ಆಕಿ. ಅವ್ರ ಮನಸ್ಸು ನೋಡಿ ಹಚ್ಕೋತಾಳು. ಅವ್ರ ಮನಸ್ಸು ಒಂದಾಗಿರಬೇಕು. ಅವ್ರ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗಿರಬೇಕು, ಅವ್ರ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗಿರಬೇಕು. ಅಂಥವ್ರ ನಟ ಹಚ್ಕೊಂಡಿಳು, ಅಂಥವ್ರ ಜೋಡಿ ಅಷ್ಟೇ ಬೇರ್ತಿಲ್ಲ ಆಕಿ. ಎಲ್ಲ ಪ್ರತಿಯೊಬ್ಬರ ಜೋಡಿ ಬೇರ್ತಿರ್ಕಿಲ್ಲ. ನಮ್ಮ ಜೋಡಿನೂ ನನ್ನ ಜೋಡಿ ಬಾಂಡಿಂಗು ಭಾರಿ ಇತ್ತು. ನಾ ಅಂತಿ ಅವ್ರನ್ನ ಎಲ್ಲ ಥರ ಒಂದು ಖುಷಿ ಪಡಾತೀನಿ. ನನ್ನ ಫ್ಯಾಮಿಲಿ ಖುಷಿನ ಆಕೈತಿ ಕಾಡತ್ತೀನಿ. ನಂದು ಟೋಟಲ್ ನನ್ನೆಲ್ಲ ಖುಷಿನ ಅವಳ ಕಣ್ಣಾಗ ಆಯಿತು, ಅವಳ ಮಾತಿನಲ್ಲಿ ಆಯಿತು, ಅವ್ಳು ನಡ್ಕೊಳ್ಳೋ ರೀತಿಯಲ್ಲಿ ಆಯಿತು. ಆಕೆ ಎನರ್ಜಿ, ಆಕೆ ಆ್ಯಕ್ಟಿವ, ಆಕೆ ಮಾತಾಡೋ ಮಾತುಗಳ ಯಾರಿಗೊಬ್ಬರು ಅರ್ಥ ಆಕಿತ್ತಲೋ ಗೊತ್ತಿಲ್ಲ. ನನಗಂತೂ ಅರ್ಥ ಆಕಿತ್ತು ಅಲ್ಲಿ ಮನೆಯಾಗಿದ್ದವ್ರಲ್ಲಿ. ಯಾಕಂದ್ರೆ ಅಲ್ಲಿ ಅರ್ಥ ಆದ್ರೂ ಅರ್ಥ ಆಗಿಲ್ಲ ಅಂತ ಕೊಡ್ಬೇಕು. ಯಾಕಂದ್ರೆ ನಾಮಿನೇಟ್ ಮಾಡೋಕೆ ಒಂದೊಂದು ರೀಸನ್ ಬೇಕು, ಒಂದು ಚಟುವಟಿಕೆ ಹೇಳೋಕೆ ಒಂದು ಇದನ್ನು ಬೇಕು. ಒಳ್ಳೆಯವಳು. ಮತ್ತು ಎಷ್ಟೋ ಜನ ಅಕ್ಕಿಂದ ಮಾಳುನಿಂದ್ರ ಪ್ಯಾನ್ಸ್ ಫಾಲೋನಿಂದ್ರ ರಕ್ಷಿತ ಉಳ್ಕೊತಾಳತ್ತೆ ಎಷ್ಟೋ ಮಂದಿ. ಪಾಪ ಅವ್ರು ಅಲ್ಲಿ ವೀಕೆಂಡ್ದೊಳಗೆ ಅಂದರು, ವೀಕೆಂಡ್ದೊಳಗೆ ಅಲ್ಲಿ ಅದು ಪ್ರಶ್ನೆ ಉತ್ತರ ಕೊಟ್ಟು ನಾನು. ಪಾಪ ಅವಳು ಪ್ಯಾನ್ಸ್ ಫಾಲೋ ಅವಳಿಗೆ, ನನ್ನ ಪ್ಯಾನ್ಸ್ ಫಾಲೋ ನನಗೆ.